ಏನೋ ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿದೆ. ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್ ಇವ್ರ ಮನೆ ಮೇಲೂ ಕೂಡ ಈಗಾಗಲೇ ದಾಳಿಯಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬೆಳಗಾವಿಯಲ್ಲಿ ಇಬ್ಬರು ಅಧಿಕಾರಿಗಳ ಮೇಲೆ ರೇಡ್. ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್ ದುರ್ಗಣ್ಣನವರ ಮನೆ ಮೇಲೆ ದಾಳಿಯಾಗಿದೆ. ಜೊತೆಗೆ ಕಚೇರಿ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಇನ್ನು ಬೆಳಗಾವಿಯ ಉತ್ತರ ಸಬ್ ರಿಜಿಸ್ಟ್ರಾರ್ ಸಚಿನ್ ಮಂಡ್ಯದಾಗಿ ಕೂಡ ಶಾಕ್ ಕೊಟ್ಟಿದ್ದಾರೆ. ಹಾರೋಗೇರಿ ಪಶು ವೈದ್ಯಾಧಿಕಾರಿ ಸಂಜಯ್ ದುರ್ಗಣ್ಣನವರ್ ಆನಗೋಳ, ಹಾರೋಗೇರಿ, ಬೆಲ್ಲದ ಭಾಗೇವಾಡಿ ಸೇರಿದಂತೆ 3 ಕಡೆ ದಾಳಿಯನ್ನು ಮಾಡಿದ್ದಾರೆ. ಲೋಕಾಯುಕ್ತ ಎಸ್ಪಿ ಹನುಮಂತರಾಯ ನೇತೃತ್ವದಲ್ಲಿ ಆದಂತಹ ರೇಡ್ ಇದು. ಸಂಜಯ್ ದುರ್ಗಣ್ಣನವರು ಜೊತೆಗೆ ಆನಗೋಳ, ಹಾರೋಗೇರಿ, ಬೆಲ್ಲದ ಭಾಗೇವಾಡಿ ಸೇರಿದಂತೆ 3 ಕಡೆ ದಾಳಿಯಾಗಿದೆ. ಇನ್ನು ಲೋಕಾಯುಕ್ತ ಎಸ್ಪಿ ಹನುಮಂತರಾಯ ನೇತೃತ್ವದಲ್ಲಿ ರೇಡ್ ಆಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಅವ್ರ ಬಿಲ್ಡಿಂಗ್ಗಳನ್ನ ನೋಡ್ರಿ, ಅವ್ರ ಮನೆ ಮುಂದೆ ನಿಲ್ಲಿಸಿರುವಂಥ ಕಾರ್ಗಳನ್ನ ನೋಡಿ. ಯಾಕಂದರೆ ಇವರು ಇಲ್ಲಿ ನಿಜಕ್ಕೂ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾರೋ ಅಥವಾ ಅವರ ಅಭಿವೃದ್ಧಿ ಅವ್ರು ಮಾಡ್ಕೊಳ್ಳೋಕ್ಕೆ ಅಲ್ಲಿ PDO ಆಗಿ ಬಂದು ಸೇರ್ಕೊಂಡಿದ್ದಾರೋ ಗೊತ್ತಾಗ್ತಾ ಇಲ್ಲ. ಮತ್ತು ಸಾಕಷ್ಟು ರೇಡ್ಗಳೇನಾಗ್ತಾ ಇದೆಯಲ್ಲ, ಪೂರ್ವಪರ ಮಾಹಿತಿ ಇಲ್ಲದೇ ಒಂದು ಅಂದಾಜು ಮೇಲೆ ಹೋಗಿ ರೇಡ್ ಮಾಡಲ್ಲ. ಒಂದು ಅಂದಾಜು ಮೇಲೆ ಹೋಗಿ ಯಾರು ಕೂಡ ಹಣ ಎಣಿಸುವ ಮಿಷನ್ ತೆಗೆದುಕೊಂಡು ಹೋಗಲ್ಲ ಲೋಕಾಯುಕ್ತ ಅಧಿಕಾರಿಗಳು. ಪೂರ್ವಪರ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಒಬ್ಬರ ಮೇಲೆ ರೇಡ್ ಮಾಡಬೇಕು ಅಂದರೆ ಒಂದು ಮಿನಿಮಮ್ ಒಂದು 5-6 ತಿಂಗಳು ಅವ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಅವ್ರ ಕೆಲಸ ಏನು, ಅವ್ರ ಸಂಬಳ ಎಷ್ಟು, ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ಸ್ಟಡಿ ಮಾಡ್ತಾರೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ರೇಡ್ ಮಾಡಿದ್ದಾರೆ. BBMP AEE ಮಾಧವ್ ಇವ್ರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಮನೆ ಕಚೇರಿಗಳಲ್ಲಿ ಶೋಧವನ್ನು ಮಾಡ್ತಾ ಇದ್ದಾರೆ ಲೋಕಾ ಟೀಮ್ ಅನ್ನೋದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು BBMP ಇಂಜಿನಿಯರಿಂಗ್ ವಿಭಾಗದ AEE ಮಾಧವ್ ರಾವ್ ಅನ್ನೋದಲ್ಲಿ ಗೊತ್ತಾಗ್ತಾ ಇದೆ. ಹೆಬ್ಬಾಳದ ಮಾಧವ್ ರಾವ್ ಮನೆಯಲ್ಲಿ ಲೋಕ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. BBMPಯವರು ಸಾಕಷ್ಟು ಎಡವಟ್ಟುಗಳನ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಭ್ರಷ್ಟಾಚಾರ, ಮತ್ತು ಒಂದು ರಸ್ತೆ ಕಾಮಗಾರಿ ಇರ್ಬೋದು, ಗುಂಡಿ ಮುಚ್ಚುವಂಥ ವ್ಯವಸ್ಥೆ ಇರ್ಬೋದು, ಯಾವುದೂ ಮಾಡ್ತಾ ಇಲ್ಲ. ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ BBMPಯಿಂದ. ಕೋರ್ಟು ಸಾಕಷ್ಟು ಸಂದರ್ಭದಲ್ಲಿ ಚೀಮಾರಿ ಹಾಕ್ತು. ಒಂದು ಕಡೆ ವೈಟ್ ಟಾಪಿಂಗ್ ಒಂದು ಕಡೆ ಹಾಕ್ತಾ ಇದ್ರೆ ಮತ್ತೊಂದು ಕಡೆ ಕಿತ್ಕೊಂಡು ಬರ್ತಾ ಇರ್ತದೆ. ಒಂದು ಕಡೆ ಗುಂಡಿ ಮುಚ್ತಾ ಇರ್ತೀರ, ಇನ್ನೊಂದು ರಸ್ತೆಯಲ್ಲಿ ಗುಂಡಿ ಎದ್ದು ಬರ್ತಾ ಇರ್ತದೆ. ನಿಮ್ಮ ಕಳಪೆ ಕಾಮಗಾರಿ, ಭ್ರಷ್ಟ ಅಧಿಕಾರಿಗಳು BBMPಲಿ ತುಂಬಿ ತುಳುಕಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭ್ರಷ್ಟಾಚಾರ. ಇನ್ನು ಚಿತ್ರದುರ್ಗದಲ್ಲಿ BCM ಮ್ಯಾನೇಜರ್ ಮೇಲೂ ಕೂಡ ಲೋಕಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹೊಸದುರ್ಗದ BCM ಇಲಾಖೆ ಮ್ಯಾನೇಜರ್ K ಶಶಿಧರ್ ಅವ್ರ ಮನೆ ಮೇಲೂ ಕೂಡ ರೇಡ್ ಮಾಡಿದ್ರು. ಮನೆ ಮತ್ತು ಕಚೇರಿಗಳಲ್ಲಿ ಲೋಕಾ ಟೀಮ್ ಈಗ ಶೋಧ ಕಾರ್ಯ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಚಿತ್ರದುರ್ಗದಲ್ಲಿ BCM ಮ್ಯಾನೇಜರ್ ಮೇಲೆ ಲೋಕಾಧಿಕಾರಿಗಳು ರೇಡ್ ಮಾಡಿ ಸಾಕಷ್ಟು ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದು ಹೊಸದುರ್ಗದ BCM ಇಲಾಖೆ ಮ್ಯಾನೇಜರ್ K ಶಶಿಧರ್ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಡಲಿಕ್ಕೆ ಇವತ್ತು ಬೆಳ್ಳಂಬೆಳಿಗ್ಗೆ ಸುಮಾರು 5 ಜಿಲ್ಲೆಯ 7 ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಮನೆ ಮತ್ತು ಕಚೇರಿ ಈ 2 ಕಡೆನೂ ಕೂಡ ದಾಳಿಯನ್ನು ಮಾಡಿ ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ಒಟ್ಟಿನಲ್ಲಿ ಈ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ ಅನ್ನಲಿಕ್ಕೆ ಈಗ ಮತ್ತೊಮ್ಮೆ ಇದು ಸಾಕ್ಷೀಕರಿಸ್ತಾ ಇದೆ ಇಷ್ಟೊಂದು ಘಟನೆಗಳು ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಶರತ್ ಕೊಡ್ತಾರೆ. ಶರತ್, ಈಗಾಗಲೇ ಸಾಕಷ್ಟು ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ರು, ಭ್ರಷ್ಟ ಅಧಿಕಾರಿಗಳ ಹೆಡೆಮರಿಯನ್ನು ಕಟ್ತಾ ಇದ್ರು. ಈಗ ಇವತ್ತು ಬೆಳ್ಳಂಬೆಳಿಗ್ಗೆ ಬೆಂಗಳೂರು ಸೇರಿದಂತೆ ಒಟ್ಟು 5 ಜಿಲ್ಲೆ 7 ಅಧಿಕಾರಿಗಳ ಒಂದು ತಂಡ ಶಾಕ್ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯ PDO ಇರ್ಬೋದು ಅಥವಾ BBMPಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿರ್ಬೋದು. ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಶರತ್ ತಮಗೆ? ಸಚಿನ್, ಭ್ರಷ್ಟ ಅಧಿಕಾರಿಗಳನ್ನ ಬೇಟೆ ಆಡುವಂತಹ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಿರಂತರ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಈ ಹಿಂದೆ ಕೂಡ ಕೆಲವೇ ದಿನಗಳ ಹಿಂದೆ ಬೆಂಗಳೂರಿನ ಮಾಪನ ಸೌಧದ ಮೇಲೆ ದಾಳಿನ ನಡೆಸಿ ಅಲ್ಲಿ ನಡೆದಿರುವಂತಹ ಕೆಲವೊಂದಿಷ್ಟು ಅವ್ಯವಹಾರಗಳ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಚ್ಚಿಡುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಕೂಡ ದಾಖಲಿಸಿಕೊಂಡು ತನಿಖೆನ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇದೀಗ ರಾಜ್ಯದಾದ್ಯಂತ ನಿಟ್ಟಿನಲ್ಲಿ ಈಗ ಒಟ್ಟು 5 ಜಿಲ್ಲೆಗಳಲ್ಲಿ ಏಕಾಏಕಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿನ ನಡೆಸಿರುವಂತದ್ದು. ಒಟ್ಟು 7 ಅಧಿಕಾರಿಗಳ ಮನೆಯ ಮೇಲೆ ದಾಳಿನ ನಡೆಸಿರುವಂತದ್ದು. ಒಟ್ಟು 5 ಜಿಲ್ಲೆಗಳಲ್ಲಿ, ಅದು ಕೂಡ ಬೆಂಗಳೂರು ಜಿಲ್ಲೆಯಲ್ಲಿ 2 ಕಡೆ, ಹಾಗೆ ಬೆಳಗಾವಿಯಲ್ಲಿ 2 ಕಡೆ, ಬಾಗಲಕೋಟೆ ಮತ್ತೆ ರಾಯಚೂರು ಮತ್ತೆ ಚಿತ್ರದುರ್ಗ ಎಲ್ಲರೂ ಕೂಡ ತಲಾ ಒಂದೊಂದು
ಅಧಿಕಾರಿಗಳ ಮನೆಯ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಒಟ್ಟು 7 ಜನ ಅಧಿಕಾರಿಗಳ ಮನೆಯ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ದಾಳಿಯನ್ನ ನಡೆಸಿ ಸದ್ಯ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಲೋಕಾಯುಕ್ತ ಅಧಿಕಾರಿಗಳು. ಲೋಕಾಯುಕ್ತ SP ಹಾಗೆ DYSPಗಳ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಎಲ್ಲಾ ಅಧಿಕಾರಿಗಳ ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ಅಕ್ರಮವಾಗಿ ಹಣ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಹಣ ಎಣಿಸುವ ಮಿಷನ್ ಅನ್ನು ಕೂಡ ತೆಗೆದುಕೊಂಡು ಹೋಗಿ ಹಣವನ್ನ ಎಣಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಅಕ್ರಮ ನಡೀತಾ ಇತ್ತು ಎನ್ನುವಂತ ಒಂದು ವಿಚಾರವಾಗಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಿರುವಂತದ್ದು. ಸಾರ್ವಜನಿಕರಿಂದ ಬಂದಂತಹ ಹಲವು ದೂರುಗಳನ್ನ ಆಧರಿಸಿ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆಯನ್ನ ಇಂದು ಬೆಳಿಗ್ಗೆಯಿಂದಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಪ್ರಮುಖವಾಗಿ ನೋಡಿದಾದ್ರೆ ಏನು BBMP ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ AEE ಆಗಿ ಕೆಲಸವನ್ನ ಮಾಡ್ತಿದ್ದಂತಹ ಮಾಧವರಾವ್ ಅವರ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತದ್ದು. ಹಾಗೆ ರೂರಲ್ ಡೆವಲಪ್ಮೆಂಟ್ ಹಾಗೆ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ನ ಸೆಕ್ರೆಟರಿ ಆಗಿರುವಂತಹ TK ರಮೇಶ್ ಅವರ ಮನೆಯ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತದ್ದು. ಇನ್ನು ಬೆಳಗಾವಿಯಲ್ಲೂ ಕೂಡ ಒಬ್ರು ಪಂಚಾಯತ್ PDO ಹಾಗೆ ಇನ್ನೊಬ್ರು ಪಶುವೈದ್ಯ ಇಲಾಖೆಯ ಅಧಿಕಾರಿಯ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತದ್ದು. ಎಲ್ಲಾ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ದಾಖಲಾತಿಯನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇನ್ನು ಇವತ್ತು ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಗೆ ಈ ದಾಳಿ ಮುಗಿಯುವಂತಹ ವೇಳೆಯಲ್ಲಿ ಎಷ್ಟರ ಮಟ್ಟಿಗೆ ಈ ಅಧಿಕಾರಿಗಳ ಮನೆಯಲ್ಲಿರುವಂತಹ ಅಕ್ರಮ ಹೊರಗಡೆ ಬರುತ್ತೆ ಅನ್ನೋದನ್ನ ಸದ್ಯ ಕಾದು ನೋಡ್ಬೇಕಾಗಿರುವಂತದ್ದು. ಸಚಿನ್, ಧನ್ಯವಾದ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. CM ಕುರ್ಚಿಗಾಗಿ ತೆರೆಮರೆಯಲ್ಲಿ DCM DK ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅತ್ತ ಹೈಕಮಾಂಡ್, ಇತ್ತ ಶಾಸಕರ ವಿಶ್ವಾಸ ಗಳಿಸುವಂತಹ ಪ್ರಯತ್ನವನ್ನು DCM DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಜೊತೆಗೆ ಶಾಸಕರ ಭೇಟಿ ಪಾಲಿಟಿಕ್ಸ್ ಅನ್ನ ಹೆಚ್ಚಿಸಿಕೊಂಡಿದ್ದಾರೆ DCM DK ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ DK ಶಿವಕುಮಾರ್ CM ಆಗಬೇಕು ಅನ್ನುವಂತಹ ಇಂಗಿತವನ್ನು ವ್ಯಕ್ತಪಡಿಸ್ತಾನೆ ಇದ್ರು. ಈಗ ಆ ಇಂಗಿತವನ್ನು ಮತ್ತೆ ಹೊರಗಡೆ ಹಾಕ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ. ಬರೀ DCM DK ಶಿವಕುಮಾರ್ ಅಷ್ಟೇ ಅಲ್ಲ. ಆದರೆ DCM DK ಶಿವಕುಮಾರ್ ಸರ್ಕಾರ ರಚನೆಯಾದಂತಹ ಪ್ರಾರಂಭದ ಹಂತದಿಂದಲೂ ಕೂಡ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಸಾಕಷ್ಟು ಶಾಸಕರ ಬೆಂಬಲವನ್ನು ಗಳಿಸಲಿಕ್ಕೂ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಅದ್ರ ಜೊತೆಗೇನೆ ಈಗ ಪ್ರತಿದಿನ ಸುಮಾರು ಒಂದು 4-5 ಶಾಸಕರನ್ನು ಭೇಟಿಯಾಗ್ತಾರೆ. ಇನ್ನು ಜಲಸಂಪನ್ಮೂಲ ಇಲಾಖೆಯಿಂದ ಶಾಸಕರಿಗೆ ಅನುದಾನ ಆಫರ್, ಶಾಸಕರಿಗೆ 50 ಕೋಟಿ ಅನುದಾನ ಘೋಷಣೆಯನ್ನು ಮಾಡಿದ್ದಾರೆ DCM DK ಶಿವಕುಮಾರ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕರ್ನಾಟಕ ನೀರಾವರಿ ನಿಗಮದ ವ್ಯಾಪ್ತಿಯ 15 ಶಾಸಕರ ಜೊತೆ ಸಭೆ ಮಾಡಿದ್ದಾರೆ. ರುದ್ರಪ್ಪ ಲಮಾಣಿ, ಶಿವಣ್ಣ, ಅಶೋಕ್ ಪಟ್ಟಣ್, ವಿನಯ್ ಕುಲಕರ್ಣಿ, ಇನ್ನು GS ಪಾಟೀಲ್, UB ಬಣಕಾರ್, ಪ್ರಕಾಶ್ ಕೋಳಿವಾಡ ಇವರೆಲ್ಲರ ಜೊತೆನೂ ಕೂಡ ಮಾತುಕತೆ ಆಡಿದೆ. ಸಾಕಷ್ಟು ತೆರೆಮರೆಯ ಕಸರತ್ತುಗಳು ಕೂಡ ನಡೀತಾ ಇದೆ. ಅದರ ಜೊತೆಗೆ ಒಂದಿಷ್ಟು ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹ ಅಪಸ್ವರವನ್ನು ಕಾಂಗ್ರೆಸ್ ಪಾಳ್ಯದ ಸ್ವಪಕ್ಷದ ಶಾಸಕರುಗಳೇ ಅಸಮಾಧಾನವನ್ನು ಹೊರಗಡೆ ಹಾಕ್ತಾ ಇದ್ರು. ಹಾಗಾಗಿ ಶಾಸಕರ ಅಸಮಾಧಾನವನ್ನು ಶಮನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ DCM DK ಶಿವಕುಮಾರ್ ಒಂದು ಜಾಣ ನಡೆಯನ್ನು ತೋರಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಕೊಡ್ತಾರೆ. ಹನುಮಂತು, ಬಹಳ ದಿನಗಳಿಂದನೂ ಕೂಡ ಶಾಸಕರು ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ರು. ಅನುದಾನದ ವಿಚಾರದಲ್ಲಿರ್ಬೋದು ಅಥವಾ ಪಕ್ಷದ ಆಂತರಿಕ ಕಲಹದ ವಿಚಾರವಾಗಿಯೂ ಕೂಡ ಒಂದಿಷ್ಟು ಅಸಮಾಧಾನಗಳನ್ನು ಹೊರಗಡೆ ಹಾಕ್ತಾ ಇದ್ರು. ಈ ಬೆಳವಣಿಗೆಗಳ ನಡುವೆನೇ DCM DK ಶಿವಕುಮಾರ್ CM ಆಗುವ ಇಂಗಿತವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಓವರಾಲ್ ಆಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಹನುಮಂತು ತಮಗೆ? ಸಚಿನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಮೊದಲಿಂದನೂ ಕೂಡ ಅದಕ್ಕಿಂತ ಮುಂಚೆನಿಂದನೂ ಕೂಡ ಬಣ ಬಡಿದಾಟ ಜೋರಾಗಿತ್ತು. ಅದಾದ ನಂತರದಲ್ಲಿ ಸರ್ಕಾರ ರಚನೆ ಆದ ನಂತರದಲ್ಲಿ CM ಕುರ್ಚಿಗೆ ಕಾದಾಟ ಅದು ಆಂತರಿಕವಾಗಿ ಬಹಿರಂಗವಾಗಿ ಸಾಕಷ್ಟು ಕಾಳಗಕ್ಕೂ ಕೂಡ ಸಾಕಷ್ಟು ನಡೆದಿತ್ತು. ಆದ್ರೆ ಒಂದಂತರೂ ಸತ್ಯ, CM ಕುರ್ಚಿಯ ವಿಚಾರ ಮತ್ತು ಅಧಿಕಾರ ಹಂಚಿಕೆಯ ಚರ್ಚೆಯ ವಿಚಾರ ಏನಿದೆ ಅದು ಇನ್ನೂ ಕೂಡ ಕಾಂಗ್ರೆಸ್ ಪಕ್ಷದ ಆಂತರಿಕ ವೇದಿಕೆಗಳಲ್ಲಿ ಇನ್ನೂ ಜೀವಂತ ಇದೆ. ಸೇಮ್ ಟೈಮ್ DCM DK ಶಿವಕುಮಾರ್ ಅವರು ತಮ್ಮ ಕನಸಿನ ಹಾದಿಯನ್ನ ತಲುಪಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ ಹೇಳಿದ್ರೆ ಒಂದ್ ಕಡೆ ಅವರೇ ಹೇಳಿದಾಗೆ ನನಗೆ ಯಾರ ಬೆಂಬಲವೂ ಬೇಡ ಅನ್ನುವಂತ ಮಾತುಗಳನ್ನ ಹೇಳುವ ಮೂಲಕ ಹೈಕಮಾಂಡ್ ನನ್ನ ಜೊತೆಗಿದೆ ಅನ್ನುವಂಥದ್ದು ಒಂದಷ್ಟು ಪರೋಕ್ಷವಾಗಿ ಹೇಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಹೈಕಮಾಂಡ್ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನಗಳನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಅವಕಾಶ ಸಿಕ್ಕಾಗೆಲ್ಲವೂ ಕೂಡ ಹೈಕಮಾಂಡ್ ಇಂದ ಶಬ್ಬಾಷ್ಗಿರಿ ಪಡೆದುಕೊಳ್ಳುವಂತ ಕೆಲಸವನ್ನ DCM DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಕೇವಲ ಹೈಕಮಾಂಡ್ ವಿಶ್ವಾಸ ಮಾತ್ರ ಅಲ್ಲ,
ಶಾಸಕರ ಬೆಂಬಲವೂ ಕೂಡ ಅಗತ್ಯ ಅನ್ನುವಂತ ವಿಚಾರಗಳು ಚರ್ಚೆಯ ಮುನ್ನೆಲೆ ಬಂದಂತ ಸಂದರ್ಭದಲ್ಲಿ ಶಾಸಕರನ್ನ ಅವರನ್ನು ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಆಂತರಿಕವಾಗಿ ಅನುದಾನದ ವಿಚಾರಗಳನ್ನ ಇಲಾಖೆ ವೈಸ್ ಬಂದಂತ ಸಂದರ್ಭದಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲೂ ಕೂಡ ಕೆಲವು ಕೆಲಸಗಳಾಗ್ತಾ ಇಲ್ಲ ಅನ್ನೋ ಆರೋಪಗಳು ಮುನಿಸೇನಿತ್ತು. ಆ ಎಲ್ಲಾ ವಿಚಾರಗಳನ್ನ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಶಾಸಕರನ್ನ ದಿನಕ್ಕೆ 3 ರಿಂದ 4-5 ಜನ ಶಾಸಕರನ್ನ ಭೇಟಿ ಮಾಡುವಂತದ್ದು, ಅವರ ಸಮಸ್ಯೆಗಳನ್ನ ಕೇಳುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ಆ ಮೂಲಕ ಅನುದಾನ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲಿ ಅನುದಾನ ಕೊಡುವಂತದ್ದು, ಮತ್ತೊಂದು ಕಡೆ ಶಾಸಕರ ವಿಶ್ವಾಸವನ್ನು ಗಳಿಸುವಂತ ಲೆಕ್ಕಾಚಾರದಲ್ಲಿ ತಮ್ಮ ಕನಸಿನ ಹಾದಿಯನ್ನ ಮತ್ತಷ್ಟು ಸುಲಭಗೊಳಿಸಿಕೊಳ್ಳಕ್ಕೆ ಒಂದಷ್ಟು ಪ್ರಯತ್ನಗಳನ್ನ DCM DK ಶಿವಕುಮಾರ್ ಮಾಡ್ತಾ ಇರುವಂತದ್ದು. ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.